ಸ್ನೇಹಿತರೆ, ಯಾವುದಾದ್ರೂ ಬಿಸ್ನೆಸ್ನಲ್ಲಿ ಸಕ್ಸಸ್ ಕಾಣೋದು ಈಸಿ ಅಲ್ಲ, ಕಷ್ಟಪಟ್ಟೆ ಆ ಸಕ್ಸಸ್ನ ದಾರಿಗೆ ಹೋಗಬೇಕಾಗತ್ತೆ. ಆದರೆ ಇಲ್ಲೊಂದು ಕಂಪನಿ ಮುಟ್ಟಿದ್ದೆಲ್ಲ ಚಿನ್ನ. ದೇಶದ ಕೈಗಾರಿಕಾ ಬೆಳವಣಿಗೆಗೆ ಟಾಟಾ ಬಿರ್ಲಾಗಳನ್ನು ಹೊಗಳಲಾಗುತ್ತಲ್ಲ, ಅಷ್ಟೇ ಕೊಡುಗೆಯನ್ನು ಅಥವಾ ಅಷ್ಟೇ ಎಫರ್ಟನ್ನು 127 ವರ್ಷಗಳ ಕಾಲ ಹಾಕಿರುವ ಕಂಪನಿ ಇದು. 127 ಇಯರ್ಸ್ ಅಷ್ಟು ಇತಿಹಾಸ ಇರೋ ಗೋದ್ರೇಜ್ ಕೂಡ ಆ ಲಿಸ್ಟಲ್ಲಿ ಬರುತ್ತೆ. ಚುನಾವಣೆ ನಡೆಸೋ ಬ್ಯಾಲೆಟ್ ಬಾಕ್ಸ್ನಿಂದ ಹಿಡಿದು ರಾಕೆಟ್ ಇಂಜಿನ್ ತಯಾರಿಕೆವರೆಗೆ, ಸೋಪ್ನಿಂದ ಅಲ್ಮೇರಾಗಳವರೆಗೆ ಗೋದ್ರೇಜ್ ಕೈ ಹಾಕದ ಬಿಸ್ನೆಸ್ ಇಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲೇ ಈ ಕಂಪನಿ ಬ್ರಿಟಿಷರ ಕಣ್ಣಿಗೆ ಕೆಂಡ ಇಟ್ಟಿತ್ತು. ಇದೇ ಗೋದ್ರೇಜ್ ಈಗ ಕೌಟುಂಬಿಕ ಕಾರಣಕ್ಕೆ 2 ಭಾಗ ಆಗಿದೆ. ಗೋದ್ರೇಜ್ ಕುಟುಂಬ ಕಂಪನಿಗೆ ಹೊಸ ಶೇಪ್ ಕೊಡೋಕೆ ಮುಂದಾಗಿದೆ. ಬನ್ನಿ ಹಾಗಾದ್ರೆ, ಬ್ರಿಟಿಷರ ಟೈಮ್ನಲ್ಲೇ ಜನರಿಗೆ ಸ್ವದೇಶಿ ಉತ್ಪನ್ನಗಳನ್ನು ಕೊಟ್ಟಿದ್ದ, ಕಳ್ಳರ ಕೈ ಚಳಕಕ್ಕೆ ಬ್ರೇಕ್ ಹಾಕೋಕೆ ಬೀಗ ತಯಾರು ಮಾಡಿದ, ರಾಷ್ಟ್ರೀಯತೆಯ ಸಂಕೇತದಂತಿದ್ದ ಗೋದ್ರೇಜ್ ರೋಚಕ ಕಥೆಯನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಗೋದ್ರೇಜ್ ಗ್ರೂಪ್ಸ್ ಹುಟ್ಟಿದ ಹೇಗೆ? 1897ರಲ್ಲಿ ಆರ್ದಶಿರ್ ಗೋದ್ರೇಜ್ ಹಾಗೂ ಅವರ ಸಹೋದರ ಫಿರೋಜ್ ಶಾ ಬುರ್ಜೋರ್ಜಿ ಗೋದ್ರೇಜ್ ಮುಂಬೈನಲ್ಲಿ, ಆಗಿನ ಬಾಂಬೆನಲ್ಲಿ ಗೋದ್ರೇಜ್ ಕಂಪನಿಯನ್ನು ಶುರು ಮಾಡಿದ್ರು. ಯುರೋಪಿಯನ್ ವಸ್ತುಗಳು ಭಾರತದಲ್ಲಿ ರಾರಾಜಿಸುತ್ತಿದ್ದ ಕಾಲ ಅದು. ಆದರೆ ಆರ್ದಶಿರ್ ಗೋದ್ರೇಜ್ ಪಕ್ಕಾ ರಾಷ್ಟ್ರೀಯವಾದಿಯಾಗಿದ್ದರು. ಯುರೋಪ್ನಲ್ಲಿ ತಯಾರಿಸೋ ಗುಣಮಟ್ಟದ ವಸ್ತುಗಳನ್ನು ತಯಾರು ಮಾಡೋ ಶಕ್ತಿ ಭಾರತಕ್ಕೂ ಕೂಡ ಅದೇ ರೀತಿ ಮಾಡೋ ತಾಕತ್ತಿದೆ ಅಂತ ನಂಬಿದ್ರು. ತಮ್ಮ ಶ್ರಮದಿಂದ ಅದನ್ನು ಪ್ರೂವ್ ಕೂಡ ಮಾಡಿದರು. ಮೊದಲು ವಕೀಲರಾಗಿದ್ದ ಅವರು ಕೇಸ್ಗಳ ಸತ್ಯಾಸತ್ಯತೆ ಗೊತ್ತಿದ್ರೂ ಕೂಡ ತಮ್ಮ ಕ್ಲೈಂಟ್ಗಳ ರಕ್ಷಣೆ ಮಾಡಬೇಕಾಗಿದ್ದಕ್ಕೆ ಬೇಸತ್ತು ಕೆಲಸ ಬಿಟ್ಟರು. ನಂತರ ಕೈ ಹಾಕಿದ್ದು ಈ ಬಿಸ್ನೆಸ್ ಲೋಕಕ್ಕೆ. ಎಂಥ ವ್ಯಕ್ತಿ ನೋಡಿ, ಈ ಲಾಯರ್ ಆಗಿ ತನ್ನ ಕ್ಲೈಂಟ್ ಸರಿ ಇಲ್ಲ ಅಂದರೂ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋದು ಹೊಟ್ಟೆಪಾಡಾಗಿಬಿಡುತ್ತೆ ಅಂತ ಹೇಳಿ ಅವರು ಅದನ್ನು ಬಿಟ್ಟೇ ಬಿಟ್ಟರು. ಎಂಥ ಮಾದರಿ ವ್ಯಕ್ತಿ ನೋಡಿ. ಮೊದಲ ಕಂಪನಿ ದೇಶಭಕ್ತಿಗೆ ಬಲಿ. ಆರ್ದಶಿರ್ ಗೋದ್ರೇಜ್ ಮೊದಲು ಶುರು ಮಾಡಿದ್ದೇ ಸರ್ಜಿಕಲ್ ಟೂಲ್ಗಳನ್ನು, ಅಂದರೆ ಶಸ್ತ್ರಚಿಕಿತ್ಸೆ ಉಪಕರಣಗಳನ್ನು ತಯಾರು ಮಾಡೋ ಕಂಪನಿಯನ್ನು. ತಮ್ಮ ತಂದೆಯ ಸ್ನೇಹಿತರಿಂದ ಸಾಲ ಪಡೆದು ಈ ಕಂಪನಿಯನ್ನು ಶುರು ಮಾಡಿದ್ರು. ಆದರೆ ಅವುಗಳ ಮೇಲೆ ಮೇಡ್ ಇನ್ ಇಂಡಿಯಾ ಅಂತ ಬರೆಯೋಕೆ ಯುರೋಪಿಯನ್ ಡೀಲರ್ಗಳು ಒಪ್ಪದೇ ಇದ್ದ ಕಾರಣ ಆ ಬಿಸ್ನೆಸ್ಸನ್ನೇ ಕೈಬಿಟ್ರು. ನಂತರ ಕೈ ಹಾಕಿದ್ದು ಬೀಗಗಳ ಉತ್ಪಾದನೆಗೆ, ಜೊತೆಗೆ ತಮ್ಮೆಲ್ಲ ಪ್ರಾಡಕ್ಟ್ಗಳನ್ನು ಸ್ವದೇಶಿ ಮೋಟೋ ಅಡಿಯಲ್ಲಿ ತಯಾರಿಸೋಕೆ ಶುರು ಮಾಡಿದ್ರು. ಆರ್ದಶಿರ್ ಗೋದ್ರೇಜ್ ನಾವೀನ್ಯತೆ ಇರೋ ಡಿಫ್ರೆಂಟ್ ಆಗಿರೋ ಬೀಗಗಳನ್ನು ತಯಾರಿಸೋಕೆ ಶುರು ಮಾಡಿದ್ರು. 1907ರಲ್ಲಿ ಜಗತ್ತಿನ ಮೊದಲ ಸ್ಪ್ರಿಂಗ್ಲೆಸ್ ಬೀಗಕ್ಕೆ ಪೇಟೆಂಟ್ ಪಡೆದ್ರು. ಬ್ರಿಟಿಷ್ ಪತ್ರಿಕೆಗಳು ಆಗ ಈ ಬೀಗಗಳ ಜಾಹೀರಾತು ತಗೊಳ್ಳಲ್ಲ ಅಂತ ರಿಜೆಕ್ಟ್ ಮಾಡಿದ್ವು. ಹಾಗೆ ಈಗಲೂ ಕೂಡ ಗೋದ್ರೇಜ್ ಬೀಗಗಳನ್ನು ತಯಾರಿಸ್ತಾ ಇದೆ. 2007ರಲ್ಲಿ ಭಾರತದ ಮೊದಲ ಚಿಪ್ ಎನೇಬಲ್ಡ್ ಬೀಗದ ಕೀಯನ್ನು ಗೋದ್ರೇಜ್ ತಯಾರಿಸಿತ್ತು. ಜೊತೆಗೆ ಒಂದೇ ಬೀಗಕ್ಕೆ 2 ಕೀ ಇರೋ ಡ್ಯುಯಲ್ ಆಕ್ಸೆಸ್ ಕಂಟ್ರೋಲ್ ಪ್ಯಾಡ್ಲಾಕ್ ಬೀಗಗಳನ್ನು ಕೂಡ ಗೋದ್ರೇಜ್ ತಯಾರಿಸಿದೆ. ಪ್ರಾಣಿಗಳ ಕೊಬ್ಬಿನ ಸೋಪ್ಗೆ ಮುಕ್ತಿ. ಸ್ನೇಹಿತರೆ, ಗೋದ್ರೇಜ್ ಸಂಸ್ಥೆ 1918ರಲ್ಲೇ ವಿಶ್ವದ ಮೊದಲ ವೆಜಿಟೇಬಲ್ ಆಯಿಲ್ ಸೋಪ್ ತಯಾರಿಸಿತ್ತು. ಅದಕ್ಕೂ ಮೊದಲು ಅನಿಮಲ್ ಫ್ಯಾಟ್ ಅಥವಾ ಪ್ರಾಣಿಗಳ ಕೊಬ್ಬಿನಿಂದ ತಯಾರಿಸಿದ ಸೋಪ್ಗಳನ್ನು ಬಳಸಲಾಗ್ತಾ ಇತ್ತು. ಆಗ ಭಾರತದಲ್ಲಿ ಬಹಳಷ್ಟು ಜನರು ಈ ಸೋಪ್ಗಳನ್ನು ಬಳಸೋಕೆ ಹಿಂದೇಟು ಹಾಕ್ತಾ ಇದ್ರು. ಆಗ ಗೋದ್ರೇಜ್ ತನ್ನ ಬೀಗದ ಕೈಗಾರಿಕೆ ನೆನಪಿಗೋಸ್ಕರ ಸೋಪನ್ನು ಚಾಬಿ, ಅಂದರೆ ಬೀಗದ ಕೀ ಅನ್ನೋ ಬ್ರ್ಯಾಂಡ್ ಹೆಸರಲ್ಲಿ ಮಾರಾಟ ಮಾಡ್ತಾ ಇತ್ತು. ಅಲ್ಲದೆ ನಾವು ಸ್ವದೇಶಿ ತತ್ವಕ್ಕೆ ಮಾತ್ರ ಬೆಂಬಲ ಕೊಡಲ್ಲ, ಅದರ ಜೊತೆಗೆ ಅಹಿಂಸೆಯನ್ನು ಕೂಡ ಆಚರಿಸ್ತೀವಿ ಅಂತ ಹೇಳಿತ್ತು. ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಈ ಸೋಪ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಗೋದ್ರೇಜ್ಗಿಂತ ಚೆನ್ನಾಗಿರೋ ಬೇರೆ ಯಾವುದೇ ಸಾಬೂನು ನನಗೆ ಗೊತ್ತೇ ಇಲ್ಲ, ನಾನು ಈ ಸೋಪನ್ನು ಬಳಸ್ತೀನಿ ಅಂತ ಹೆಮ್ಮೆಯಿಂದ ಟ್ಯಾಗೋರ್ ಅವರು ಹೇಳಿದರು. ಆ ಕಾಲದಲ್ಲಿ ಯಾವ ಟಿವಿ ಇತ್ತು ಅನ್ಬೇಡಿ, ಮತ್ತೆ ರೇಡಿಯೋ ಪತ್ರಿಕೆಗಳಲ್ಲೂ ಅಡ್ವರ್ಟೈಸ್ ಬರ್ತಾ ಇದ್ವು. ಇನ್ನು ಅನಿಬೆಸೆಂಟ್ ಮಹಾತ್ಮ ಗಾಂಧಿ ಕೂಡ ಈ ಸೋಪನ್ನು ಸ್ವೀಕಾರ ಮಾಡಿದ್ರು ಅಂತ ಗೋದ್ರೇಜ್ ಹೇಳುತ್ತೆ. ಒಮ್ಮೆ ಬೇರೆ ಸೋಪ್ ಕಂಪನಿಯೊಂದು ಗಾಂಧೀಜಿ ಬಳಿ ಹೋಗಿ ನಮಗೊಂದು ಫೇವರ್ ಮಾಡಿ ಗೋದ್ರೇಜ್ಗೆ ಸೋಪ್ ತಯಾರಿಕೆ ನಿಲ್ಸಕ್ಕೆ ಹೇಳಿ ಅಂತ ಹೇಳಿದರು. ಇದಕ್ಕೆ ಗಾಂಧೀಜಿ, ನಾನು ನನ್ನ ಸಹೋದರ ಗೋದ್ರೇಜನ್ನು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದೀನಿ, ನೀವು ಆ ಕಂಪನಿಗೆ ಹೇಗಿದ್ರೂ ತೊಂದರೆ ಕೊಟ್ಟೇ ಕೊಡ್ತೀರಾ, ಹೆಲ್ಪ್ ಮಾಡೋಕ್ಕಾಗಲ್ಲ ಹೋಗಿ ಅಂತ ಗಾಂಧೀಜಿ ಕಳಿಸಿದ್ರಂತೆ. ಮನೆಯಲ್ಲೂ ಗೋದ್ರೇಜ್ ಅಲ್ಮೇರಾ. ಸ್ನೇಹಿತರೆ, ನಿಮ್ಮ ಮನೆಗಳಲ್ಲಿ ಹಳೆ ಕಾಲದ ಕಬ್ಬಿಣದ ಕಪಾಟುಗಳಿದ್ರೆ ಒಮ್ಮೆ ಹೋಗಿ ಗಮನಿಸಿ ನೋಡಿ, ಅದು ಪಕ್ಕಾ ಗೋದ್ರೇಜ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಕಾಲದಲ್ಲಿ ಬಹಳಷ್ಟು ಪ್ರಾಡಕ್ಟ್ಗಳಲ್ಲಿ ಗೋದ್ರೇಜ್ ಏಕಸ್ವಾಮ್ಯ ಸಾಧಿಸಿತ್ತು. ಕಳ್ಳರ ಹಾವಳಿ ಜಾಸ್ತಿ ಆಗಿದ್ದರಿಂದ ಬರ್ಗ್ಲರಿ ಪ್ರೂಫ್ ಲಾಕರ್ಗಳನ್ನು ಗೋದ್ರೇಜ್ ತಯಾರಿಸ್ತಾ ಇತ್ತು. ಅದನ್ನು ಫೈರ್ ಪ್ರೂಫ್ ಮಾಡೋಕೆ ಹೋಗಿ ಇನ್ನೊಂಚೂರು ಇನೋವೇಷನ್ ಮಾಡಿ ಅಲ್ಮೇರೆಗಳನ್ನು, ಕಬಾಟುಗಳನ್ನು ತಯಾರಿಸೋಕೆ ಮುಂದಾಯಿತು. ಆ ಕಾಲದಲ್ಲಿ ಬ್ಯಾಂಕಿಂಗ್ ಸೌಲಭ್ಯ ಹೆಚ್ಚಾಗಿ ಇಲ್ಲದೇ ಇದ್ರಿಂದ ಖಜಾನೆ ಪೆಟ್ಟಿಗೆಗಳಿಗೆ ಹೆಚ್ಚಿನ ಬೇಡಿಕೆ ಇತ್ತು. ಜನ ಅವುಗಳಲ್ಲಿ ತುಂಬಿ ಇಡ್ತಾ ಇದ್ರು ತಮ್ಮ ಸಂಪತ್ತನ್ನು. ಗೋದ್ರೇಜ್ಗೆ ಅದೃಷ್ಟ ಕುಲಾಯಿಸಿದ್ದು ಇಲ್ಲೇ. ಮುಂಬೈನಲ್ಲಿ ಹೇಗೆ ತನ್ನ ಅಲ್ಮೇರಾ ಹಾಗೂ ಖಜಾನೆ ಪೆಟ್ಟಿಗೆಗಳು ಫೈರ್ ಪ್ರೂಫ್ ಇರಲಿವೆ ಅನ್ನೋದನ್ನು ತೋರಿಸೋಕೆ ಬೆಂಕಿ ಇಟ್ಟು ಪ್ರದರ್ಶನ ಮಾಡಿತ್ತು. ಜನ ಇದರಿಂದ ಥ್ರಿಲ್
ಆದರೂ 1944ರಲ್ಲಿ ಲಂಡನ್ನ ವಿಕ್ಟೋರಿಯಾ ಡಾಕ್ ಬಂದರಿನಲ್ಲಿ ದೊಡ್ಡ ಸ್ಫೋಟ ಆಗಿತ್ತು. ಇದರಿಂದ ಎಲ್ಲ ಸುಟ್ಟು ಭಸ್ಮವಾಗಿದ್ರೂ ಕೂಡ ಉಳ್ಕೊಂಡಿದ್ದು ಮಾತ್ರ ಗೋದ್ರೇಜ್ ಸೇಫ್ಗಳು ಅಥವಾ ಖಜಾನೆ ಪೆಟ್ಟಿಗೆಗಳು ಮಾತ್ರ. ದೇಶದ ಮೊದಲ ಟೈಪ್ ರೈಟರ್ಗಳು ಬ್ಯಾಲೆಟ್ ಬಾಕ್ಸ್ ತಯಾರಿಕೆ. 1955ರಲ್ಲಿ ದೇಶದ ಮೊದಲ ಟೈಪ್ ರೈಟರ್ಗಳನ್ನು ಗೋದ್ರೇಜ್ ತಯಾರಿಸಿತ್ತು. ಪ್ರಧಾನಿ ನೆಹರು ಇದನ್ನ ಸ್ವತಂತ್ರ ಹಾಗೂ ಕೈಗಾರಿಕೀಕರಣಗೊಂಡ ಭಾರತದ ಸಂಕೇತ ಅಂತ ಬಣ್ಣಿಸಿದ್ರು. ಮೊದಲ ಟೈಪ್ ರೈಟರ್ ಅನ್ನ ಅವರೇ ತಗೊಂಡಿದ್ರು ಅಂತ ಅಮೆರಿಕದ ಲಾಸ್ ಏಂಜಲೀಸ್ ಟೈಮ್ಸ್ ರಿಪೋರ್ಟ್ ಮಾಡಿತ್ತು. ಇದಕ್ಕೆ ಗೋದ್ರೇಜ್ ಪ್ರೈಮಾ ಅಂತ ಹೆಸರಿಡಲಾಗಿತ್ತು. ಈ ಟೈಪ್ ರೈಟರ್ಗಳು ಬಂದ್ಮೇಲೆ ಅದುವರೆಗೂ ಬಳಕೆಯಲ್ಲಿದ್ದ ಅಮೆರಿಕದ ರೆಮಿಂಗ್ಟನ್ ಟೈಪ್ ರೈಟರ್ಗಳು ಮೂಲೆ ಸೇರ್ಕೊಂಡ್ವು. ಕೋರ್ಟ್ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಗೋದ್ರೇಜ್ ಟೈಪ್ ರೈಟರ್ಗಳು ಸೌಂಡ್ ಮಾಡೋಕೆ ಶುರು ಮಾಡಿದ್ವು. ನಂತರ ಕಂಪ್ಯೂಟರ್ ಬರೋವರೆಗೂ ಹಲವು ದಶಕಗಳ ಕಾಲ ಗೋದ್ರೇಜ್ ಮಷಿನ್ಗಳದ್ದೇ ಸದ್ದು. 2011ರಲ್ಲಿ ಟೈಪ್ ರೈಟರ್ ಉತ್ಪಾದನೆಯನ್ನು ನಿಲ್ಲಿಸಲಾಯಿತು. ಗೋದ್ರೇಜ್ ಜಗತ್ತಿನ ಕೊನೆಯ ಟೈಪ್ ರೈಟರ್ ಕಂಪನಿ ಕೂಡ ಹೌದು. ಕಂಪ್ಯೂಟರ್ಗಳು ಬಂದ್ಮೇಲೆ ಸುಮ್ಮನಾಯ್ತಾ? ಇಲ್ಲ. ಮಾನಿಟರ್ಗಳು, ಎಲೆಕ್ಟ್ರಿಕ್ ಉಪಕರಣಗಳನ್ನೆಲ್ಲ ತಯಾರಿಸೋಕೆ ಶುರು ಮಾಡಿದ್ರು. ಸೆಕ್ಯೂರಿಟಿ ಕ್ಯಾಮರಾಗಳು, ಸೆಕ್ಯೂರಿಟಿ ಮಾನಿಟರ್ಗಳು, ಫ್ರಿಡ್ಜ್, AC, ವಾಷಿಂಗ್ ಮಿಷಿನ್ ಎಲ್ಲ ತಯಾರಿಸೋಕೆ ಶುರು ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಆಗಿನ ಕಾಲದಲ್ಲಿ 1951ರ ಸಾರ್ವತ್ರಿಕ ಚುನಾವಣೆಗಾಗಿ ಗೋದ್ರೇಜ್ 17 ಲಕ್ಷ ಮತಪೆಟ್ಟಿಗೆಗಳನ್ನು ತಯಾರಿಸಿಕೊಟ್ಟಿತ್ತು. ದಿನಕ್ಕೆ 22,000 ಬ್ಯಾಲೆಟ್ ಬಾಕ್ಸ್ಗಳನ್ನು ಕಂಪನಿ ತಯಾರು ಮಾಡೋ ಸಾಮರ್ಥ್ಯ ಹೊಂದಿತ್ತು. ಆಗ ಗೋದ್ರೇಜ್ ಕಂಪನಿ ಸಣ್ಣ ಪುಟ್ಟ ವಾಹನಗಳನ್ನು ಕೂಡ ತಯಾರಿಸಿದೆ. ಕಾರ್ಖಾನೆಗಳಲ್ಲಿ ವಸ್ತುಗಳನ್ನು ಸಾಗಿಸೋಕೆ ಬಳಸಿ ಪುಟಾಣಿ ಫೋರ್ಕ್ ಲಿಫ್ಟ್ ಟ್ರಕ್ಗಳನ್ನು ಮಾಡಿದ್ದಾರೆ. 1994ರಲ್ಲಿ 100 ಕೋಟಿ ರೂಪಾಯಿ ಕೊಟ್ಟು ಆಗಿನ ಕಾಲದಲ್ಲೇ ಸೊಳ್ಳೆ ಬತ್ತಿ ಮಾಡೋ ಗುಡ್ ನೈಟ್ ಕಂಪನಿಯನ್ನು ಖರೀದಿ ಮಾಡಿದ್ರು. ಗೋದ್ರೇಜ್ ಟೀ, ಫುಡ್ ಬಿಸ್ನೆಸ್ನಲ್ಲೂ ಕೂಡ ಇದೆ. ಏನೋ ಫಿನಾನ್ಷಿಯಲ್ ಸರ್ವಿಸಸ್, ಇಂಟೀರಿಯರ್ ಡಿಸೈನಿಂಗ್, ರಿಯಲ್ ಎಸ್ಟೇಟ್, ಹೀಗೆ ಗೋದ್ರೇಜ್ ಬಿಸ್ನೆಸ್ಗಳ ಲಿಸ್ಟ್ ಬೆಳಿತಾನೆ ಹೋಗುತ್ತೆ. ಮಂಗಳಯಾನ, ಚಂದ್ರಯಾನದಲ್ಲೂ ಗೋದ್ರೇಜ್ ಕೈಚಳಕ. ಸ್ನೇಹಿತರೆ, ಗೋದ್ರೇಜ್ ಈಗ ಒಂದು ಏರೋಸ್ಪೇಸ್ ಮೇಜರ್ ಕಂಪನಿ ಕೂಡ ಹೌದು. ರಾಕೆಟ್ ಹಾಗೂ ಸ್ಯಾಟಲೈಟ್ಗಳಿಗೆ ಬಳಸೋ ಬಿಡಿ ಭಾಗಗಳನ್ನು ತಯಾರಿಸ್ತಾ ಇದೆ. ಇಸ್ರೋ ಜೊತೆ ಚಂದ್ರಯಾನ ಹಾಗೂ ಮಂಗಳಯಾನ ಮಿಷನ್ ಅಲ್ಲೂ ಕೂಡ ಕೆಲಸ ಮಾಡಿದೆ. ಚಂದ್ರಯಾನದ ರಾಕೆಟ್ ತಯಾರಿಕೆ ಹಾಗೂ ಚಂದ್ರನ ಸುತ್ತ ಇರೋ ಆರ್ಬಿಟರ್ ತಯಾರಿಕೆಯಲ್ಲಿ ಕೆಲಸ ಮಾಡಿದೆ. PSLVಗಳಿಗೆ ಇಂಜಿನ್ ತಯಾರಿಸಿದೆ. ರಾಕೆಟ್ಗಳ ಹಲವು ಕಾಂಪೊನೆಂಟ್ಗಳನ್ನು ಕೂಡ ತಯಾರಿಸಿದೆ. ಸ್ನೇಹಿತರೆ, ಭಾರತ ದೇಶ ಹೇಗೆ ಹಂತ ಹಂತವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬೆಳೀತಾ ಬಂತೋ ಅದೇ ರೀತಿ ಗೋದ್ರೇಜ್ ಗ್ರೂಪ್ ಕೂಡ ಬೆಳೆದು ನಿಂತುಕೊಂಡಿದೆ. ಮೆಕ್ಯಾನಿಕಲ್ ಲಾಕ್ ನಿಂದ ಶುರು ಮಾಡಿ ರಾಕೆಟ್ ಮೆಕ್ಯಾನಿಕಲ್ಸ್ ವರೆಗೂ ಕೂಡ ಉತ್ಪನ್ನಗಳನ್ನು ತಯಾರಿಸಿದೆ. ಆದರೆ ಈ ಕುಟುಂಬ ಈ ಶ್ರೀಮಂತ ಪರಂಪರೆಯನ್ನ ಮರೆತು ಈಗ ಸಂಸ್ಥೆಯನ್ನ ಭಾಗ ಮಾಡ್ತಾ ಇದ್ದಾರೆ. ಕಂಪನಿಯ ಬಿಸ್ನೆಸ್ ವಾರಸುದಾರರಿಗೆ ಹಂಚಿಕೆಯಾಗ್ತಾ ಇದೆ. ಗೋದ್ರೇಜ್ ಗ್ರೂಪ್ಸ್ ಇಬ್ಬಾಗ. ಏಪ್ರಿಲ್ 30ನೇ ತಾರೀಕು ಈ ಸಮೂಹ ಗೋದ್ರೇಜ್ ಎಂಟರ್ಪ್ರೈಸಸ್ ಹಾಗೂ ಗೋದ್ರೇಜ್ ಇಂಡಸ್ಟ್ರೀಸ್ ಅನ್ನೋ 2 ಕಂಪನಿಗಳಾಗಿ ವಿಭಾಗ ಆಗೋ ನ್ಯೂಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. 82 ವರ್ಷದ ಆದಿ ಗೋದ್ರೇಜ್ ಹಾಗೂ 73 ವರ್ಷದ ನಾದಿರ್ ಗೋದ್ರೇಜ್ ಗೋದ್ರೇಜ್ ಇಂಡಸ್ಟ್ರೀಸ್ ಕಂಪನಿಯ ಒಡೆಯರಾಗ್ತಾರೆ. ಈ ಇಬ್ಬರು ಸಹೋದರರಿಗೆ ಸಿಗ್ತಿರೋ ಗೋದ್ರೇಜ್ ಇಂಡಸ್ಟ್ರೀಸ್ ನಲ್ಲಿ 5 ಲಿಸ್ಟೆಡ್ ಕಂಪನಿಗಳಿವೆ. ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರೋ ಕಂಪನಿಗಳಿವೆ. ಇನ್ನು ಅವರ ಕಸಿನ್ಸ್ 75 ವರ್ಷದ ಜೆಮ್ಶೆಡ್ಜಿ ಗೋದ್ರೇಜ್ ಹಾಗೂ 74 ವರ್ಷದ ಸ್ಮಿತಾ ಗೋದ್ರೇಜ್ ಕೃಷ್ಣ ಅನ್ನೋರಿಗೆ ಗೋದ್ರೇಜ್ ಅಂಡ್ ಬೋಯ್ಸ್ ಎಂಟರ್ಪ್ರೈಸಸ್ ಸಿಗುತ್ತೆ. ಈ ಕಂಪನಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿಲ್ಲ. ಇದರ ಜೊತೆಗೆ ಮುಂಬೈನ ವಿಕ್ರೋಲಿಯಲ್ಲಿ ಸುಮಾರು 3,400 ಎಕರೆ ಭೂಮಿ, ಪ್ರಮುಖ ಆಸ್ತಿಗಳು ಈ ಕಸಿನ್ಸ್ಗೆ ಸಿಕ್ಕಿವೆ. ಒಟ್ಟಾರೆಯಾಗಿ ಈ 4 ಜನ ಅರ್ಧಶಿರ್ ಗೋದ್ರೇಜ್ ಸಹೋದರ ಫಿರೋಜ್ ಶಾ ಗೋದ್ರೇಜ್ ಅವರ ಮೊಮ್ಮಕ್ಕಳು. ಏನೋ ಗೋದ್ರೇಜ್ ಇಂಡಸ್ಟ್ರಿಯನ್ನ ಆದಿ ಗೋದ್ರೇಜ್ ಪುತ್ರ, ಮುತ್ತಾತನ ಹೆಸರನ್ನೇ ಇಟ್ಕೊಂಡಿರೋ 43 ವರ್ಷದ ಫಿರೋಜ್ ಶಾ ಗೋದ್ರೇಜ್ ಮುನ್ನಡೆಸಲಿದ್ದಾರೆ. ಗೋದ್ರೇಜ್ ಅಂಡ್ ಬಾಯ್ಸ್ ಕಂಪನಿಯನ್ನ ಸ್ಮಿತಾ ಗೋದ್ರೇಜ್ ಪುತ್ರಿ 42 ವರ್ಷದ ನೈರಿಕಾ ಹೋಳ್ಕರ್ ಮುನ್ನಡೆಸಲಿದ್ದಾರೆ. ಸ್ನೇಹಿತರೆ, ಡಿವೈಡ್ ಆಗೋಕ್ಕೂ ಮುಂಚೆ ಗೋದ್ರೇಜ್ನ ಲಿಸ್ಟೆಡ್ ಕಂಪನಿಗಳ ವ್ಯಾಲ್ಯೂನಲ್ಲಿ ಕುಟುಂಬದ ಪಾಲು ಸುಮಾರು 1.53 ಲಕ್ಷ ಕೋಟಿ ರೂಪಾಯಿ ಇತ್ತು. ಒಟ್ಟಾರೆ ಮಾರುಕಟ್ಟೆ ಮೌಲ್ಯ ಸುಮಾರು 2.44 ಲಕ್ಷ ಕೋಟಿ ರೂಪಾಯಿ ಇತ್ತು. ಏನೋ ಫೋರ್ಬ್ಸ್ ಪ್ರಕಾರ ಜೆಮ್ಶೆಡ್ ಗೋದ್ರೇಜ್ ಹಾಗೂ ಆದಿ ಗೋದ್ರೇಜ್ ನೆಟ್ ವರ್ತ್ ಒಟ್ಟಾಗಿ $3.8 ಬಿಲಿಯನ್, ಅಂದ್ರೆ 31,500 ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟಿತ್ತು. ಈ ಆದಿ ಗೋದ್ರೇಜ್ ಸದ್ಯ ಗ್ರೂಪ್ಸ್ನ ಚೇರ್ಮನ್ ಕೂಡ ಆಗಿದ್ದವರು. ಏನು, ಈ ಕುಟುಂಬ ಕಂಪನಿ ವಿಭಾಗದ ಬಗ್ಗೆ ಕೊಟ್ಟಿರೋ ಹೇಳಿಕೆಯಲ್ಲಿ ಕಂಪನಿಯ ಮಾಲೀಕತ್ವವನ್ನು ರೀಅಲೈನ್ ಮಾಡ್ತಾ ಇದ್ದೀವಿ, ಮರು ಜೋಡಣೆ ಮಾಡ್ತಾ ಇದ್ದೀವಿ, ಗೌರವಾನ್ವಿತ ಹಾಗೂ ಎಚ್ಚರಿಕೆಯ ಮಾರ್ಗದಲ್ಲಿ ಕಂಪನಿಯನ್ನ ಸ್ಪ್ಲಿಟ್ ಮಾಡಲಾಗಿದೆ ಅಂತ ಹೇಳ್ಕೊಂಡಿದ್ದಾರೆ.